ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡೇನೆ ಸ್ನೇಹಿತರೆ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನೋಡಿ, ಹಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಆದಷ್ಟು ಹಳ್ಳಿ ನೇಚರ್ ಮಧ್ಯೆ ಇರೋ ವಿಡಿಯೋನ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಆ ಕಡೆ ಹುಂಜಗಳಿಗೆ ಎಲ್ಲ ಕೋಳಿ ಕಾಳು ಹಾಕಿ ಬಂದಿದ್ದೀವಿ. ಈ ಕಡೆ ಆಡುಗಳಿಗೆ ಕೂಡ ಸ್ವಲ್ಪ ಕಾಳಿಟ್ಟು ತಿನ್ನಿಸಿ ಹೋಗ್ಯಾರೆ. ಟೈಮ್ ನೋಡಿ 9 ಗಂಟೆಗಿದೆ. ಎಷ್ಟು ಬಿಸಿಲು ಕರಿತಾ ಇದೆ ಸ್ನೇಹಿತರೆ. ಇವಾಗ ನಂದು ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತೆ ರೀ. 5 ಗಂಟೆಗೆ ಎದ್ದೀನಿ ರೀ. 5 ಗಂಟೆಗೆ ಎದ್ದೀನಿ ರೀ. ಯಾಕಂದ್ರೆ ಮಗ ಕಾಲೇಜ್ಗೆ ಹೋದ ಸ್ನೇಹಿತರೆ. ಅವನಿಗೆ ಡಬ್ಬಿ ಮಾಡಿದೆ. 5 ಗಂಟೆಗೆ ಎದ್ದು ನೀರು ಕಾಯಕ್ಕಿಟ್ಟು ಜಳಕ ಮಾಡಿದವನು. ನಾನು ಈ ಕಡೆ ಚಪಾತಿ ಪಲ್ಯ ಮಾಡಿದ್ದೀನಿ. ನಾನು ನಿನ್ನೆ ಯಾಕೆ ಆ ಥರ ವಿಡಿಯೋ ಹಾಕಿದ್ದೆ, ಏನಾಗಿತ್ತು, ನಾನು ಯಾಕೆ ಬಯಸ್ಕೊಂಡೆ ಅನ್ನೋದಕ್ಕೆ ಕಾರಣ ಇದು ನೋಡಿ ತೋರಿಸ್ತೀನಿ ಬನ್ನಿ. ನಿನ್ನೆ ವಿಡಿಯೋದಾಗೂ ಸ್ವಲ್ಪ ಗೊತ್ತಾಗಿರಬೇಕು ಯಾಕೆ ಆ ಥರ ಆಯ್ತಂತೇಳಿ. ಇದು ಏನು ಕವರ್ ಇದೆಯಲ್ಲ ಸ್ನೇಹಿತರೆ, ಸೀರೆ ಕವರ್ ಇದು. ಲಾಟ್ರಿ ಸೀರೆ ಕವರು ನಮಗೆ ಈ ಥರ ಬಂದು ನೋಡಿ. ಒಬ್ಬೊಬ್ರಿಗೆ ಹೋಗಿ ತೊಗೊಳಕ್ಕಾಗ್ಲಾರ್ದವರು ಅವ್ರ ಬಂಪರ್ ಲಾಟ್ರಿನ ಅನ್ಬೋದು. ನಿನ್ನೆ ನಂದು ಲಕ್ ಇತ್ತೋ ಗೊತ್ತಿಲ್ಲ. ಒಂದೇ ಪ್ಯಾಕೆಟ್ ಒಳಗಡೆ ಒಂದು ಸೀರೆ ಕವರ್ ಒಳಗಡೆ 4 ಲಾಟ್ರಿ ಇದ್ದು ಸ್ನೇಹಿತರೆ. ಅವು ಇದು ಒಂದು ಕವರ್ ಒಳಗಡೆ 4 ಲಾಟ್ರಿ ಚೀಟಿ ಇದ್ದು. 4 ಚೀಟಿ ಒಳಗಡೆ 4 ವಸ್ತು ಹತ್ಯಾವ. ಒಂದು ಚೀಟಿ ಒಳಗೆ ಒಂದು ವಸ್ತು ಹತ್ತದು ಹೋಗಿ 4 ವಸ್ತು ಹತ್ತಿದ್ದು. ಮನೆ ನೋಡಿ, ನಮ್ಗೆ ಯಾವಾಗೂ ಮಿಡಿಲ್ ಕ್ಲಾಸ್ದವ್ರಿಗೆ ಈ ಥರ ಅಮೌಂಟ್ ಕೊಟ್ಟು ಯಾವುದನ್ನು ತೊಗೊಳಕ್ಕಾಗಂಗಿಲ್ಲ. ಒಮ್ಮೆಲೆ ಇಷ್ಟು ದುಡ್ಡು ಕೊಟ್ಟವನ ನಮ್ಮ ಮನೆಯವ್ರಿಗೆ ಅದೇ ಬೇಸರ ಆದಂಗೆ ಆಯ್ತು ನೋಡಿ. ಫಸ್ಟ್ ಚೀಟಿ ಹತ್ತಿದ್ದನ ಇದು ಎಲೆಕ್ಟ್ರಿಕ್ಕ ಇದು ನೋಡಿ, ಸೂರ್ಯ ಕಂಪ್ನಿದು ಟಿ ವಿ ಹತ್ತೈತಿ, LED TV. ಮತ್ತು ಎರಡನೇದು ಅದು ಒಂದು ಸೈಕಲ್ ನೋಡಿ ಸ್ನೇಹಿತರೆ. ಯೂಸ್ ಆಗ್ತೈತಿ ಅಂದ್ಕೊಂಡು ನಾನು ಮಾಡಿದೆ. ಮಗನಿಗೆ ಯೂಸ್ ಆಗ್ತೈತಿ, ಕಾಲೇಜ್ ಬಸ್ ಆದರೂ ಏನಾದರೂ ಲೇಟ್ ಆಯ್ತಂದ್ರೆ ಮಮದಾಪುರ ತನಕ ಹೋಗೋಕೆ ಯೂಸ್ ಆಗ್ತೈತಿ ಅಂದ್ಕೊಂಡು ನಾನೇನೋ ಒಂದು ಪ್ಲ್ಯಾನ್ ಮಾಡಿ ತೊಗೊಂಡೆ. ರಿಟರ್ನ್ ಮಾಡೋಕ್ಕೆ ಬರೋಂಗಿಲ್ಲ ರೀ. ಎರಡನೇದು ಇದು ಟಿ ವಿ ಹತ್ತಿತ್ತು. ಮತ್ತು 4ನೇದು ನಾನೇನು ಮಾಡಿದ್ದೆ, ವಾಪಸ್ ಅವರು ಏನು ಹತ್ತಲಿಲ್ಲ ಅಂದರೆ ನಿಮ್ಮ ದುಡ್ಡು ಕೊಡ್ತೀನಿ ಅಂತಂದ್ರೆ ಸ್ನೇಹಿತರೆ. ಅದು ಒಂದು ಆಸೆ ಐತೆ. ನಾನು ಲಾಟ್ರಿ ಯಾವಾಗೂ ಬಂದಿರೋದನ್ನು ಲಾಟ್ರಿ ನಾನು ಯಾವತ್ತೂ ಚೀಟಿ ಇದು ಮಾಡೋಂಗೇ ಇಲ್ಲ. ನನಗೇನು ಆಸೆ ಇತ್ತು, ಇವೆರಡು ದೊಡ್ಡ ಹತ್ಯವ, ನನಗೆ ಫ್ರಿಜ್ ಅಥವಾ ಮೊಬೈಲ್ ಯಾವುದಾದ್ರೂ ಹತ್ತಿತ್ತಂದ್ರೆ ಅದ್ರದ್ದು ಅಮೌಂಟು ವಾಪಸ್ ಕೊಡ್ತಿದ್ರಿ ಅವರು. ದೇವ್ರಿಗೆ ಆಂಜನೇಯಗೆ ಬೇಡ್ಕೊಂಡೇರಿ ನಾನು, ನನಗೆ ಯಾವುದೋ ವಸ್ತು ಹತ್ತದ ಬೇಡ, ಆ ಚೀಟಿ ಒಳಗಡೆ ನನಗೆ ಅಮೌಂಟ್ ರಿಟರ್ನ್ ಆಗುವಂಗೆ ಆಗಲಪ್ಪ ತಂದೆ. ಆಂಜನೇಯ ನನ್ನ ಕೈಗೆ ಇದು ಆಗಲಿಲ್ಲ. ಯಾಕಂದರೆ ಈ ವಸ್ತುಗಳು ಕೊಟ್ಟಾರಿ. ಇದು ಒಂದು ಚಪಾತಿ ಡಬ್ಬಿ ಐತ್ರಿ, ಇದು ಒಂದು ಹತ್ತಿತ್ತು. ಮತ್ತು ಇದು ಒಂದು ಚಾರ್ಜರ್ದು ಬಲ್ಪ್ ಹತ್ತೈತ್ರಿ, ಇದು ಲ್ಯಾಂಪ್. ಇವೆಲ್ಲನೂ 7600 ರೂಪಾಯಿದಲ್ಲಿ ಸಿಕ್ಕವ್ರಿ. ಆದರೆ ಒಬ್ಬೊಬ್ರಿಗೆ ಖುಷಿ ಐತ್ರಿ. ಎಲ್ಲರೂ ನೋಡಿದ್ರಲ್ಲ ವಿಡಿಯೋ, ನಿನ್ನೆ ವಿಡಿಯೋ ರೀ. ಎಷ್ಟು ಜನ ನಿಮ್ಮದು ಲಕ್ ಐತಿ ಅಷ್ಟು ವಸ್ತು ಒಮ್ಮೆ ನಿಮ್ಗೆ ಹತ್ತಿದಲ್ಲ ತರ್ಕಾರೆ. ಮಿಡಿಲ್ ಕ್ಲಾಸ್ದವ್ರಿಗೆ ತುಂಬಾ ದೊಡ್ಡ ಅಮೌಂಟು ಸ್ನೇಹಿತರೆ ಅದು. ಅದಕ್ಕೆ ಮನೆಯವರು ತುಂಬಾ ರೇಗಿಬಿಟ್ರು. ಸೈಕಲ್ ಅಂತೂ ಸೂಪರ್ ಐತ್ರಿ, ದಪ್ಪ ಗಾಲಿದು ಚಂದ ಐತ್ರಿ. ಒಂದೇ ಸೈಕಲ್ ರೇಟನ್ನು 7,000 ರೂಪಾಯಿ ಐತ್ರಿ. ನಾವು ಆನ್ಲೈನ್ದಾಗ ಚೆಕ್ ಮಾಡ್ತೀವಿ ರೀ, 7,000 ಐತಿ 7,000 ರೂಪಾಯಿ ಐತ್ರಿ. ಟಿ ವಿ ಬೆಲೆ 10,000 ಇತ್ತು ಅದ್ರೊಳಗೆ. ಆದರೆ 10,000ಕ್ಕೇನು ಬೀಳಂಗಿಲ್ಲ ಸ್ನೇಹಿತರೆ ಅದು. ನೋಡಿ, ಎಲ್ಲ ಕೆಲಸ ಕಂಪ್ಲೀಟ್ ಆಗೈತೆ ರೀ. ಮನಸ್ಸಿಗೆ ನೆಮ್ಮದಿನೇ ಇಲ್ಲ ರೀ. ಇಷ್ಟು ಬಾಂಡೆ ತೊಳ್ಕೊಂಡು ಬಂದ್ರೆ ಕಂಪ್ಲೀಟ್ ಆದ್ರೆ ಕೆಲಸ. ಬಟ್ಟೆ ಬಾಂಡೆ ಎಷ್ಟು ಅದಾವ. ಮಿಡಿಲ್ ಕ್ಲಾಸ್ದವ್ರಿಗೆ ದೊಡ್ಡ ಅಮೌಂಟ್ ರೀ ಅದು. ಹೇಳ್ಕೊಳಕ್ಕೆ ಆಗ್ಲಾರ್ದಷ್ಟು ಅಷ್ಟು ಬೇಜಾರಾಯಿತು. ನೀನೇ ಅದು ಸಿಕ್ಕಾಪಟ್ಟೆ 10 ನೈಟ್ ಫುಲ್ಲ ಹತ್ತೆ ರೀ. ಊಟ ಮಾಡ್ಲಾರ್ದ ಮನ್ಕೊಂಡು ಬೇಸರ ಮಾಡಿಕೊಂಡು ಬಿಟ್ಟೆ ರೀ. ನಿನ್ನೆ ನೈಟ್ ಒಂದಿನ ಬೇಸರ ಮನ್ಕೊಂಡೆ ಉಪವಾಸ. ಬಟ್ ಆದರೆ ಬೆಳಗ್ಗೆ ಮತ್ತೆ ನನ್ನ ಮಗನಿಗೆ ಸ್ಕೂಲ್ ಡಬ್ಬಿ ಕಟ್ಲಾಕ ಹೇಳಬೇಕ್ರಿ. 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿದೆ ರೀ.
ನಂತರ ಯಾರು ಈ ಥರ ಬಂದಿರೋ ವಸ್ತುನ ತೊಗೊಳಕ್ಕೆ ಹೋಗಬೇಡ್ರಿ. ಎಲ್ಲರಿಗೂ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನಿನ್ನೆ ನಾನೇ ಮೂರ್ಖ ಹೋಗಿದ್ದೀನಿ. ಅದಕ್ಕೆ ಈ ಥರ ಮೂರ್ಖ ಹೋಗಿನಿ. ಯಾವಾಗೂ ನಾನು ಇಟ್ಟು ವರ್ಷದಲ್ಲಿ ಯಾವಾಗೂ ಇಷ್ಟು ಅಮೌಂಟ್ ಕೊಟ್ಟು ಬಂದಿರೋದು ಯಾವುದೂ ವಸ್ತು ತೊಗೊಂಡಿದ್ದಿಲ್ಲ. ಆದರೆ ನಮ್ಮ ಮನ್ಯಾಗ ಇದೊಂದು ಸಲ ಏನೋ ತಪ್ಪು ಮಾಡ್ಯಾಳ, ಈ ವಸ್ತುಗಳು ಬಂದಾವಲ್ಲ ತಂದ್ಕೊಂಡು ಸುಮ್ಮನೆ ಆಗ್ತಾರತ್ ಮಾಡಿದೆ. ಆದರೆ ಸಿಕ್ಕಾಪಟ್ಟೆ ರೇಗಿಬಿಟ್ರು. ನಿನ್ನೆ ಬೈದು ಮಾತು ಕೂಡ ಆಡ್ತಾಯಿಲ್ಲ ಸ್ನೇಹಿತರೆ. ನಿನ್ನೆ ಮಧ್ಯಾಹ್ನ ಟೈಮ್ ಬೈದಾಗಿಂದನ ಆದ್ರೆ ಮಾತಾಡ್ಸಿಲ್ಲ. ನನಗೂ ಬೇಸರ ಆದಂಗೆ ಆಗ್ಬಿಟ್ಟೈತೆ. ನಾನೇನು ತೊಗೊಂಡು ಅಳಗಾಲು ಮಾಡಿಲ್ಲ, ಏನಪ್ಪ ತಿಂದಿಲ್ಲ, ಕಳ್ಕೊಂಡಿಲ್ಲ. ಆದರೆ ಮನೆಗೆ ಒಂದು ವಸ್ತು ಬಂದಾವ ಕರೀರಿ. ಆದ್ರೆ ಅವರು ಯಾವುದೇ ವಸ್ತು ತೊಗೋಬೇಕು, ಏನು ತೊಗೋಬೇಕಂತೇಳಿ ಕೂಡಿಡ್ತಾರೋ ಗೊತ್ತಿಲ್ಲ. ಬಟ್ ಆದರೆ ನಿನ್ನೆ ಅದನ್ನು ನನಗೆ ಅಳಗಾಲು ಮಾಡೀನಿ. ಅದಕ್ಕೆ ಬೈಸ್ಕೊಂಡಿನಿ. ಅದಕ್ಕೆ ಹೆಣ್ಮಕ್ಳು ಮನ್ಯಾಗ ಏನೋ ವಸ್ತು ತಗೋ ಬಂದರು, ಮಾರ್ಕೋತ ಬಂದರು ಮೀರಿ ತೊಗೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದ್ರೆ ಒಬ್ಬೊಬ್ರು ಮನ್ಯಾಗ ಒಪ್ಕೋತಾರೆ, ಒಬ್ಬೊಬ್ರು ಮನ್ಯಾಗ ಒಪ್ಕೊಳಂಗಿಲ್ಲ. ಅನ್ನುವಂಥವ್ರು ಜಾಸ್ತಿ ಜನ ಇರೋಂಗಿಲ್ಲ. ನಾನು ಸ್ವತಂತ್ರವಾಗಿ ನಾನು ಏನಾದರೂ ದುಡ್ದಿರೋ ದುಡ್ಡಲ್ಲಿ ತೊಗೊಂಡಿನಿ ಅಂದರೆ ಈ ಮಾತುಗಳು ಬರ್ತಿದ್ದಿಲ್ಲ. ನನ್ನ ಕೈ ಇವಾಗ ಖಾಲಿ ಆಗೈತಲ್ಲ, ಎಲ್ಲ ಮಾತುಗಳನ್ನು ಅನಿಸ್ಕೊಳ್ಳೋ ಪರಿಸ್ಥಿತಿ ಬಂದೈತಿ ಸ್ನೇಹಿತರೆ. ನಾನೇನಾದರೂ ಜಾಸ್ತಿ ದುಡ್ಡು ಗೊಳೆ ಮಾಡಿಟ್ಟು ಕೂಡಿಟ್ಟು ಕೊಟ್ಟಿದ್ದೀನಿ ರೀ. ಬಟ್ ಆದರೆ ಈಗೇನೂ ಇಲ್ಲ ನನ್ನ ಕೈಯಾಗ, ಈಗೇನೂ ಇಲ್ಲ. ಬೇಸರ ಆಗ್ಲಾಕತ್ತೈತ್ರ. ಅದಕ್ಕೆ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ತುಂಬಾ ವಿಚಾರ ಮಾಡಿ ಮಾಡಬೇಕು. ಯಾಕೋ ನನ್ನ ತಲೆಗೆ ಹೊಳೆಯಲಿಲ್ಲ. ಡಬಲ್ ಖುಷಿ. ನನಗೇನು ಅನಿಸಿತ್ತು, ಅಮೌಂಟ್ ವಾಪಸ್ ಬರ್ತಾವಲ್ಲ ಅಂದ್ಕೊಂಡು ನನ್ನ ಲಕ್ ಕೈ ಕೊಡ್ತ್ರಿ. ಅದು ಫಸ್ಟಿಗೆ 2 ಚೀಟಿ ಒಳಗೆ 2 ವಸ್ತು ಹತ್ತು ದೊಡ್ಡವು. ಇವು 2 ಚೀಟಿ ಖಾಲಿಯರ್ದು ಹತ್ತಲಿ, ಮೊಬೈಲರೇ ಹತ್ತಲಿ, ಫ್ರಿಜ್ಜರೇ ಹತ್ತಲಿ, ಅಥವಾ ಇನ್ನೊಂದು ಎಲೆಕ್ಟ್ರಿಕ್ ಇದು ಇತ್ತು ರೀ, ಕೂಲರ್ ಮತ್ತು ಗ್ಯಾಸ್ ಒಲೆ ಇತ್ತು. ಅವು ಯಾವಾದರೂ ಹತ್ತಂದರೆ ಅಮೌಂಟ್ ಕೊಡ್ತಾರತ್ತ ಅಂದ್ಕೊಂಡು ಹರಿದೆ ರೀ. ಆದರೆ ಅವರು ಪ್ಲ್ಯಾನ್ ಮಾಡಿರ್ತಾರೆ ರೀ. ಒಳಗಡೆ ಅವ್ರ ಕಡೆ ವಸ್ತು ಇರುವನ ಚೀಟಿ ಹಾಕಿದ್ರಿ. ಒಂದೇ ಚೀಟಿಗೇನ ಕೊಡುವಷ್ಟು ಅಮೌಂಟು ನಾನು 4 ಚೀಟಿಗೆ ಕೊಟ್ಟಿದ್ದೀನಿ. ಕರೆ ಅದು ನೆಮ್ಮದಿ ಇಲ್ಲ ರೀ. ಯಾಕಂದರೆ ನಾನು ಆ ಥರ ಬೇಜವಾಬ್ದಾರಿದಿಂದ ಯಾವಾಗೂ ದುಡ್ಡು ಕೊಟ್ಟು ಯಾವಾಗೂ ಈ ಥರ ಮೋಸ ಹೋಗಿದ್ದಿಲ್ಲ. ಆದರೆ ಇವತ್ತು ಆಗಿದ್ದು ರೀಸನ್ ನನಗೆ ಮನೆಗೆ ಹೆಂಗಂದ್ರೆ ನೀವು ಒಪ್ಕೋತಾರತ್ ಮಾಡಿದ್ದಾರೆ. ಏನೋ ಒಂದು ಸಲ ಕಾಲು ಜಾರಲ್ಲ, ಒಂದು ಸಲ ಏನೋ ತೊಗೊಂಡಾಳಲ್ಲ ಅಂದ್ಕೊಂಡು ಒಪ್ಕೋತಾರತ್ ನಾ ಮಾಡಿದೆ. ಒಪ್ಕೊಳಂಗಿಲ್ಲ ರೀ. ಯಾಕಂದ್ರೆ ಯಾವಾಗೂ ಮಾಡೇ ಇಲ್ಲ ರೀ ಈ ಥರ. ಪದೇ ಅವ್ರು ಏನಾದರೂ ತಗೋತ ಹಂಗಿದ್ರಂದ್ರೆ ಇವಳಿಗಿದೆ ಈ ಥರ ರೂಢಿ, ಎಷ್ಟು ಹೇಳಿದ್ರು ನಿಮಗೆ ಕೇಳಂಗಿಲ್ಲ ಅನ್ನುವಂಗೆ ಇರ್ತಾರೆ. ಆದರೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ತುಂಬಾ ನನಗೆ ಆ ಟೈಮ್ಗೆ ಒಂದು ಸ್ವಲ್ಪ ಖುಷಿ ಆದಂಗೆ ಆದ್ಕರೆ ಆ ಖುಷಿ ಒಂದು ಸೆಕೆಂಡ್ ಕೂಡ ಇರಲಿಲ್ಲ. ಇಷ್ಟು ದುಡ್ಡು ಒಮ್ಮೆ ಹೋದವಲ್ಲ, ಇಷ್ಟು ನಾನೇ ಬೇಜಾರು ಮಾಡ್ಕೋತಾ. ನಾನು ಬೇಜಾರು ಏನೋ ಕಳೀತಾರೆ ಮನೆಯವ್ರು ಅದಕ್ಕೆ ಅಂದ್ಕೊಂಡೆ ಸ್ನೇಹಿತರೆ. ಆದರೆ ಕಳೆಯಂಗಿಲ್ಲ ರೀ. ಯಾರೂ ನಂತರ ಆಗಕ್ಕೆ ಹೋಗ್ಬೇಡ್ರಿ. ನೈಟ್ ಊಟ ಇಲ್ಲ ರೀ. ನಿನ್ನೆ ಬೆಳಗ್ಗೆ ನಮ್ಮ ಯಜಮಾನ್ರು ನಾನು ಕೂಡಿಸಿ ಊಟ ಮಾಡಿರೋದು ಇನ್ನೂವರೆಗೆ ಒಂದು ತುತ್ತು ಅನ್ನ ಹಾಕಿಲ್ರಿ ಬಾಯಾಗ. ಅಷ್ಟು ಬೇಸರ ಆಗ್ಲತ್ತೈತೆ ಸ್ನೇಹಿತರೆ. ಯಾಕಂದ್ರೆ ಈ ಜೀವನನೇ ಒಂದೊಂದು ಟೈಮ್ದಾಗ ಅನಿಸ್ತೈತಿ, ಈ ದುಡ್ಡಿನ ಮ್ಯಾಗ ನಿಂತೈತೆಲ್ಲಪ್ಪ ಈ ಸಂಬಂಧ ಅನ್ನೋದು. ಎಲ್ಲವೂ ಒಂದೊಂದು ಟೈಮ್ದಾಗ ಬರೀ ದುಡ್ಡಿಗೆ ಬೆಲೆ ಕೊಷ್ಟಟ್ಟು ಯಾವ ಸಂಬಂಧಕ್ಕೂ ಕೊಡಂಗಿಲ್ಲ, ಅವ್ರ ಮನಸ್ಸಿನ ಭಾವನೆಗೂ ಬೆಲೆ ಕೊಡಂಗಿಲ್ಲ ಅನ್ನೋ ಹಂಗೆ ಆಗಿಬಿಟ್ಟೈತೆ ನೋಡ್ರಿ. ಈಗ ನನ್ನ ಮಗ ಎಬ್ಬಿಸಿದಾರಿ, ಮಮ್ಮಿ ನಾನು ಮನ್ಕೊಂಡ್ರೆ ಶಟ್ಕೊಂಡು ಮನ್ಕೊಂಡಂಗೆ ಆಗಿ ದುಃಖ ಬಂದಂಗೆ ಆಗಿ ವಿಡಿಯೋ ಕಾಲ್ ಹಚ್ಚಿ ನಮ್ಮ ತಂಗಿಯರು ವಿಡಿಯೋ ಕಾಲ್ ಎತ್ತಲಿಲ್ಲ. ಅಂಗಡಿದಿಂದ ಬಂದ ತಕ್ಷಣ ನನ್ನ ಹಾಸಿಗೆ ಅಡುಗೆ ಅಂತೂ ಇತ್ತು ಎಲ್ಲ ಹಾಸಿಗೆ ಹೊಕ್ಕೊಂಡು ಮನ್ಕೊಂಡಾಕಿರಿ. ಟೈಮ್ 5 ಗಂಟೆಗೆ. ಅವಾಗ ನನ್ನ ಮಗ ಬಂದು ಎಬ್ಬಿಸಿ, ಮಮ್ಮಿ ಊಟ ಮಾಡ್ಯಾಳ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೆ ಅದು ಕೇಳಂಗಿಲ್ಲ ರೀ. ಅದು ಎಬ್ಬಿಸ್ತ್ರಿ. ಎಬ್ಸನ ನನ್ನಿಂದ ನನಗೆ ಊಟವಲ್ಲಪ್ಪ, ನೀವು ಊಟ ಮಾಡಿ ಮನ್ಕೋ ಅಂತಂದೆ ರೀ. ಆದ್ರೆ ಏನಾದರೂ ನಮ್ಮ ಯಜಮಾನ್ರು ಬಂದು ಎಬ್ಸಿದ್ರಂದ್ರೆ ಏನೋ ಅಕ್ಕಿ ಒಂದು ಸಲ ಆಗೈತಲ್ಲ ಕೈಯಿಂದ ಇದು ಆಗೈತಲ್ಲ, ಏನು ಕಳ್ಕೊಂಡಿಲ್ಲ, ವಸ್ತು ತೊಗೊಂಡಾಳ ಅಂತೇಳಿ ಅವ್ರು ಬಂದು ಎಬ್ಸಿದ್ರಂದ್ರೆ ಎದ್ದು ಇನ್ನೂ ಒಂದು ಸ್ವಲ್ಪ ನನ್ನ ತಪ್ಪಾಗೈತ್ರಿ ಅಂತ ಅಂದ್ಕೊಂಡು ಖುಷಿಲೇ ಎದ್ದು ಊಟ ಮಾಡ್ತಿದ್ದೆ ರೀ. ಬಟ್ ಆದರೆ ಅವ್ರು ಎಬ್ಸಿಲ್ಲ. ಅವ್ರಿಗೆ ಒಂಥರ ಹಾಳಾಗೈತ್ರಿ ಮಾತಾಡ್ನೆಲ್ಲ ಅಂತ ಅಂದ್ಕೊಂಡು ಅವರು ಬೇಸರ ಮಾಡ್ಕೊಂಡು ಊಟ ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಹಾಗೆ ಅಲ್ಲಿ ಹೊರಗಡೆ ಮನ್ಕೊಂಡು ಬಿಟ್ಟಿದ್ರಿ ಮಗನ ಜೊತೆ. ನಾನು ಇಲ್ಲಿ ಹಾಸಿಗೆ ಹಾಸ್ಕೊಂಡು ನಾನು ಮನ್ಕೊಂಡೆ. ನಾನು ಏನು ನನಗೆ ಮಾತಾಡ್ಯಾರಲ್ಲ, ಯಾವಾಗೂ ನಾನು ಕಳ್ಕೊಂಡಿಲ್ಲ ದುಡ್ಡು. ಒಂದು ರೂಪಾಯಿಗೂ ಎಷ್ಟು ವಿಚಾರ ಮಾಡಿ ನಾನು ಮಾಡೋಳಿಗೆ ಈ ಥರ ಒಮ್ಮೆ ಸಡನ್ಲಿ ಮಾತಾಡ್ಬಿಟ್ರಲ್ಲ ಅದು ನನಗೆ ಬೇಜಾರ. ಅವ್ರಿಗೇನು ರೀ
ಯಾವಾಗೂ ಈ ಥರ ಮಾಡಿಲ್ಲ, ಇದೊಂದು ಸಲ ಮಾಡಿದಳು, ನಾನು ಯಾಕೆ ಈ ಥರ ರೇಗಾಡ್ಬಿಟ್ಟೆ ಮಾತಾಡ್ದಲ್ಲ ಪಾಪ ತಂದ್ಕೊಂಡು ಅವ್ರಿಗೆ ಬೇಸರ ಮಾಡ್ಕೊಳಕತ್ತಾರೆ. ಯಾವಾಗ ಮಾತಾಡ್ಸ್ತಾರೆ ಅವಾಗ ನಾನಂತೂ ಮಾತಾಡೋಂಗಿಲ್ಲ. ನಾನು ನೋಡಿ ಯಾವಾಗೂ ತಪ್ಪು ಮಾಡಿಲ್ಲ, ಬಟ್ ಆದರೆ ಇದೊಂದು ಸಲ ತಪ್ಪಾಗೈತೆ ತಂದ್ಕೊಂಡೆ. ನಾ ಹೇಳಿದೆ ರೀ, ನಿಮ್ಗೆ ದುಡ್ಡು ಬೇಕಾದ್ರೆ ನಾನು ಏನಾದರೂ ವಸ್ತು ನಾನು ಇಟ್ಟು ಕೊಡ್ತೀನಿ ರೀ, ನಿಮ್ಗೆ ದುಡ್ಡೇ ಮುಖ್ಯ ಅಂದ್ರೆ ಏನಾದರೂ ಮಾಡಿ ನಾನು ದುಡ್ಡು ಹೊಂದಿಸಿ ಕೊಡ್ತೀನಂತಂದು. ಎಲ್ಲಿ ತೊಗೊಂಡು ಬರ್ತೀನಿ ನೀನು ದುಡ್ಡು, ಎಲ್ಲಿ ತೊಗೊಂಡು ಬರ್ತೀನಿ ನೋಡಿ, ಎಲ್ಲಿ ತೊಗೊಂಡು ಬರ್ತೀನಿ ಅಂದ್ರೆ ನಾನೇನು ಕೆಲಸ ಮಾಡೋಂಗಿಲ್ಲ ಸ್ನೇಹಿತರೆ. ನಾನು ಯಾವಾಗೂ ಕೆಲಸ ಮಾಡೋಂಗಿಲ್ಲ, ನೀವೇ ನೋಡ್ತೀರಿ ಯಾವುದು ಕೆಲಸ ಅದಕ್ಕೆ ಹೆಣ್ಮಕ್ಳಿಗೆ ಹೇಳೋದಂದ್ರೆ ನೋಡ್ರಿ, ನಮ್ಮ ಕೈಯಾಗ ದುಡ್ಡು ಯಾವಾಗೂ ಇಟ್ಕೋಬೇಕ್ರಿ. ಏನಾದರೂ ಇಂಥ ವಸ್ತು ತೊಗೊಳಕಾಯ್ತು ಯಾವುದೇ ಒಂದಕ್ಕಾದ್ರೂ ಮೀರಿ ಮನುಷ್ಯಾಗ ಹೆಣ್ಮಕ್ಳ ಕೈಯಾಗ ದುಡ್ಡು ಇತ್ತಂದ್ರೆ ನಮ್ಮ ಸ್ವತಂತ್ರ ಇರ್ತೈತೆ ರೀ. ಅದಕ್ಕೆ ಇನ್ನೊಬ್ರು ದುಡ್ಡು ತೊಗೊಂಡು ನಾವು ಏನಾದರೂ ತೊಗೊಂಡಿವಂದ್ರೆ ನನಗೆ ಬಂದಂಥ ಪ್ರಾಬ್ಲಮ್ಮ ಮಾತಾಡ್ಸ್ಕೊಳಂಗೆ ಬರ್ತೈತೆ ರೀ. ಅದಕ್ಕೆ ಯಾರೂ ಈ ಥರ ತೊಗೋಬೇಕಾದ್ರೆ ಒಂದು 10 ಸಲ ವಿಚಾರ ಮಾಡ್ತೀನಿ. ನಾನು 10 ಸಲ ವಿಚಾರ 20 ಸಲ ವಿಚಾರ ಮಾಡ್ಬೇಕ್ರಿ. ಬಟ್ ಆದರೆ ಅಲ್ಲಿ ಕೂಡಿರೋ ಜನಗಳು ನಿನ್ನ ಲೆಕ್ಕ ಐತಿ, ಯಾವುದಾದ್ರೂ ವಸ್ತು ಹತ್ತೈತಿ ತಗೋ ನೋಡ್ಬೇಕಾದ್ರೆ ನಿನ್ನೆ ವಿಡಿಯೋ ರೀ ಎಷ್ಟು ಪೋಸ್ಟ್ ಮಾಡ್ಯಾರ ನನಗೆ, ತಗೋರಿ ನಿಮ್ಮ ಲೆಕ್ಕ ಐತ್ರಲ್ಲ. ನನ್ನ ಮಗ ಕೂಡ ಪೋಸ್ಟ್ ಮಾಡ್ದ ರೀ, ಮಮ್ಮಿ ಮೊಬೈಲ್ ಹತ್ತೈತೆ ನೋಡು ಮಮ್ಮಿ ಪ್ರೀಸ್ ಹತ್ತದ. ಅದಕ್ಕೆ ಮಕ್ಕಳು ಏನೋ ಹೇಳ್ತಾರಂದ್ರೆ ನಾನು ತಲೆ ತೊಗೋಬೇಕಾಗಿತ್ತು ರೀ ಫಸ್ಟ್. ಆಗಂಗಿಲ್ಲಪ್ಪ, ನಮ್ಗೆ ಇದು ನಮ್ದಲ್ಲ ವಸ್ತು, ನಮ್ಗೆ ಇದು ಬೇಕಾಗಿಲ್ಲ ಈ ಮನ್ಯಾಗ ಆಲ್ರೆಡಿ ಸೈಕಲ್ ಐತ್ರಿ, ಟಿ ವಿ ಐತೆ, ಮತ್ತು ಏನು ಮಾಡಿದ್ರಿ ಅತ್ತಾನ. ಆದ್ರೆ ನೀನೇ ನಾನು ಬಿಡಲಿಲ್ಲ ಸ್ನೇಹಿತರೆ. ಒಬ್ರಿಗೆಲ್ಲ ಒಂದು 4 ಜನಕ್ಕೆ ಹೇಳಿದೆ ರೀ, ನಾನು ಕೊಟ್ಟಂಥ ದುಡ್ಡಿಗೆ ತಗೋರಿ. ನಿನ್ನೇನು ಮಧ್ಯಾಹ್ನ ಟೈಮ್ದಾಗ ನಾನು ಅವಾಗಿಂದ ಕೂತವ್ರು ಅನ್ನತ್ತಿದ್ರಿ, ನಮಗೆ ಬೇಕ್ರಿ ಆ ವಸ್ತು ಅಂತಂದ್ರು. ಅವಾಗೇನಾಗಿದ್ರು ವಸ್ತು ಬೆಲೆ ಭಾಳ ಐತಿ, ನನಗೇನೋ ನನ್ನ ಲೆಕ್ಕಲೆ ಹತ್ತೈತಿ, ಮನ್ಯಾಗ ಒಪ್ಕೋತಾರ ತಂದ್ಕೊಂಡು ನಾನು ಇಟ್ಕೊಂಡೆ ರೀ. ಆದ್ರೆ ಮನೆಯವ್ರ ಪರಿಸ್ಥಿತಿ ಬೇರೆನೇ ಇರ್ತೈತ್ರಿ. ಅದಕ್ಕೆ ನಮ್ಮ ಅಕ್ಕ ತೊಗೋತೀನಿ ಅಂದಾರೆ, ನಾಳೆ ಮಂಗಳವಾರ ದಿನ ನೋಡೋಣ್ರಿ ಏನಾಗ್ತೈತ್ರಿ. ತೊಗೊಂಡ್ರಂದ್ರೆ ಚಲೋನ ಆಗ್ತೈತ್ರಿ. ಅವ್ರ ದುಡ್ಡು ಅವ್ರಿಗೆ ಕೊಡ್ತೀನಿ ರೀ. ಇನ್ನೊಂದು ಸಲ ನಾನು ಇನ್ನೊಬ್ರು ದುಡ್ಡಿಗೆ ಈಗ ನಮ್ಮ ಮನ್ಯಾನವರು ದುಡ್ಡು ಅದಾವಂದ್ರೆ ನಮ್ಗೆ ಏನೂ ಸ್ವತಂತ್ರ ಇರೋಂಗಿಲ್ಲ ಸ್ನೇಹಿತರೆ. ಹೆಣ್ಮಕ್ಳಿಗೆ ನಮ್ಮ ಅಡುಗೆ ಕೆಲಸ ಆಯಿತು, ನಮ್ದೇನೋ ನಮ್ಮ ಬಟ್ಟೆ ಸ್ಟಿಚಿಂಗ್ದು ₹1 ಅವ್ರಿಗೆ ಕೇಳೋಂಗಿಲ್ಲ. ಆದರೆ ಅವ್ರು ದುಡ್ದಿರೋ ದುಡ್ಡನ್ನು ನಾವು ಕೇಳಬಾರ್ದು ಅನ್ನೋದು ನನ್ನ ಪರಿಸ್ಥಿತಿ ನೋಡಿರಿ. ಈ ಥರ ಯಾರಿಗಾದರೂ ಆಗಿತ್ತಂದ್ರೆ ದಯವಿಟ್ಟು ನಂತರ ನೀವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ದುಡ್ಡನ್ನ ಕಾಯ್ಕೊಂಡು ಇಟ್ಕೋರಿ. ನಮ್ಮ ಗಂಡ ಕೊಡ್ತಾನೋ ನಮ್ಮ ಮಕ್ಕಳು ಕೊಡ್ತಾರೋ ಅನ್ನೋದು ತಪ್ಪು ನಿರ್ಧಾರ ಸ್ನೇಹಿತರೆ. ಯಾರೂ ಕೊಡಂಗಿಲ್ಲ ರೀ, ಯಾರು ಅಲ್ಲ ರೀ. ನಮ್ಮ ಹತ್ರ ಇದ್ರೆ ನಮ್ದ್ರಿ ಅಷ್ಟೇ ನೋಡ್ರಿ. ಬಸ್ ಸ್ನೇಹಿತರೆ, ಊಟ ಮಾಡ್ತೀನಿ ರೀ. ಊಟ ಮಾಡಿ ಬಟ್ಟೆ ತೊಳೆದು ಹಾಕಬೇಕು, ನೀರು ಬಂದಾವ್ರಿ. ನಿನ್ನೆ ಬಟ್ಟೆ ಹಂಗದಾವ್ರಿ, ಬಾಂಡೆ ಅದಾವು. ಅಷ್ಟು ಎಲ್ಲ ಕೆಲಸ ಮಾಡಿ ಮರಿಗಳು ಬಿಡಬೇಕು. ಮನೆ ಕೆಲಸ ಒಂದೇ ಹೆಣ್ಮಕ್ಳಿಗೆ ಇರಂಗಿಲ್ಲ, ಅಡುಗೆ ಮಾಡೋದು ತಿನ್ನೋದು ಕುಂಡ್ರೋದು ಇರಂಗಿಲ್ಲ ರೀ. ಆದರೆ ಇಷ್ಟೆಲ್ಲ ಮಾಡ್ಕೋತಿದ್ರು ನಮಗೆ ಬೆಲೆ ಇಲ್ಲ ಅಂದಾಗ ನೀವು ಖಾಲಿ ಕೂತ್ಕೊಂಡು ಮನ್ಯಾಗ ತಿನ್ನೋರ್ಗೆ ಎಷ್ಟು ಬೆಲೆ ಕೊಡ್ತಾರೋ ಗೊತ್ತಿಲ್ಲ. ನಾನು ಮಾತ್ರ ಇಷ್ಟು ಕೆಲಸ ಮಾಡಿದ್ರು ಎಷ್ಟೋ ಟೈಮ್ದಾಗ ಬೆಲೆ ಕೊಟ್ಟಾರ. ಆದರೆ ಒಂದು ಟೈಮ್ದಾಗ ಬೆಲೆ ಕೊಡಲಿಲ್ಲ ಅಂದರೆ ಎಷ್ಟು ಜನ್ಮಾಂತರ ನಮ್ಮನ್ನ ಅವರು ಖುಷಿಲೇ ಇಟ್ಕೊಂಡ್ರು. ಒಂದು ಟೈಮ್ದಾಗ ಈ ಥರ ಅಳಿಸ್ಬಿಟ್ರಂದ್ರೆ ಮನುಷ್ಯಾಗ ಏನು ಮಾಡಿ ಕೈ ಖಾಲಿ. ನಾವು ಏನು ಮಾಡ್ರು ಹೆಣ್ಮಕ್ಳು ಖಾಲಿನ, ಮತ್ತೆ ನಮ್ಮ ಖಾಲಿ ಕೈನ ಅವರಿಗೆ ನೆನಪಾಗ್ತೈತೆ ನೋಡ್ರಿ. ಏನು ಮಾಡಿದ್ದು ಅದು ಯಾವುದೂ ಮುಂದೆ ಬರೋಂಗಿಲ್ಲ ಸ್ನೇಹಿತರೆ. ಇಷ್ಟು ಮಾಡ್ತಾರಲ್ಲ ಅನ್ನೋದು ಯಾವುದೇ ಪ್ರತಿಯೊಂದು ಮನೆಯೊಳಗೂ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಕಡಿಮೆನೇ ರೀ ಅವರಿಗೆ. ನೀನೇನು ಮಾಡ್ತೀಯ ಮನ್ಯಾಗ ಇರ್ತೀಯಲ್ಲ, ನೀನೇನು ಮಾಡ್ತೀಯ ಮನ್ಯಾಗ, ಈ ರೀಸನ್ ಅಂತೂ ಪ್ರತಿಯೊಬ್ಬರ ಮನ್ಯಾಗೂ ಬಂದೇ ಬರ್ತೈತೆ ರೀ. ಹೊರಗಡೆ ಹೋಗಿ ಅವ್ರು ಎಷ್ಟೇ ಕೆಲಸ ಮಾಡಿ ಬಂದರೂ ಕೂಡ ನೀನು ಮನ್ಯಾಗ ಇರ್ತೀಯಲ್ಲ, ಹೊರಗಡೆ ಹೋಗಿ ದುಡ್ದು ಬರೋರಿಗೆ ಚಲೋ ಐತ್ರಿ. ಅವ್ರಿಗೆ ಅವ್ರು ಪೇಮೆಂಟ್ ತರ್ತಿರ್ತಾರ, ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಕೊಡ್ತಾರೆ. ಮನೆ ಒಳಗಡೆ ಅಡುಗೆ ಮಾಡೋರಿಗೆ, ಕಸ ಭಾಂಡೆ ಮಾಡೋರಿಗೆ ಯಾವ ಮರ್ಯಾದೆನೂ ಇಲ್ಲ, ಏನೂ ಇಲ್ಲ ರೀ. ನಾವು ಏನಾದರೂ ಒಂದು ಕೆಲಸದಾಗ ನಾವು ಮುಂದೆ ಇದ್ರೇ ಹಳ್ಳಿ ಹೆಣ್ಮಕ್ಳಾಗಲಿ ಯಾವುದೇ ಹೆಣ್ಮಕ್ಳಾಗಲಿ ಗೌರವ ಮನೆಯವರು ಕೊಡ್ತಾರೆ, ಹೊರಗಡೆಯವರು ಗೌರವ ಕೊಡ್ತಾರೆ ನೋಡ್ರಿ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಮಾತಾಡಕತ್ತೆ ನನ್ನ ದುಃಖ ಅಂದ್ರೆ ಸಿಕ್ಕಾಪಟ್ಟೆ ಬರತ್ತದ. ದುಃಖ ತೋರ್ಸ್ಕೊಬೇಡ್ರಿ ಅಂತ ಸಾವಿತ್ರಿ ಸಿಸ್ಟರು ಖುಷಿಲೇ ವಿಡಿಯೋ ಮಾಡಿರಿ. ನಿಮ್ಮ ಖುಷಿ ವಿಡಿಯೋ ಬಹಳ ಓಡ್ತಾವ್ರಿ ಅಂತ ಹೇಳ್ತಾರೆ. ಮನೆಯೊಳಗೆ ಇಂಥವು ಒಂದೊಂದು ಪರಿಸ್ಥಿತಿ ಆಗ್ತಾರೆ. ಯಾವಾಗ ನಮ್ಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಇರ್ತದೆ. 1 ದಿನ 2 ದಿನ ಖುಷಿ ಇದ್ರೆ 3ನೇ ದಿನಕ್ಕೆ ಮತ್ತೆ ಏನಾದರೂ ಹಿಂಗೆ ಪ್ರಾಬ್ಲಮ್ ಬಂದೇ ಬರ್ತಾವೆ ಸ್ನೇಹಿತರೆ. ಅದಕ್ಕೆ ಪ್ರಾಬ್ಲಮ್ನ ಹೇಳ್ಕೊಂಡಷ್ಟು ದುಃಖ ಜಾಸ್ತಿ ಆಗ್ತೈತಿ. ಅದಕ್ಕೆ ಕಡಿಮೆ ಮಾಡ್ಕೋಬೇಕು ಅನ್ನೋದೈತಿ. ಬೆಳಗ್ಗೆ 1 ತಾಸು ಕೂತು ಸಿಕ್ಕಾಪಟ್ಟೆ ಆಯ್ತೀನಿ ರೀ. ನೈಟ್ ಫುಲ್ ಕಣ್ಣ ನೀರು ಹಾಗೆ ಹೋಗ್ತಿದ್ದು. ನಿದ್ದೆ ಹೆಂಗೆ ಹತ್ತೈತ್ರಿ ಮನುಷ್ಯಾಗ. ಅಂದಿರೋ ಮಾತು ಎದ್ಯಾಗ ಚುಚ್ಚಿ ಬೆನ್ನಿಗೆ ಪಾರದಂಗೆ ಆಗಿಬಿಡ್ತಾವ್ರಿ ಮಾತುಗಳು. ನಾವು ಮರ್ತರು ರೀ, ನಾವು ಎಷ್ಟೇ ಮರಿಬೇಕತ್ತೆ ಮರೆತರು ಮರಿ
ಮನಸ್ಸಿಗೆ ಅದು ಮಾತು ನಾಟಿ ಬಿಟ್ಟಿರ್ತೈತ್ರಿ, ಅದು ಮರ್ಯಾಕೆ ಸಾಧ್ಯನೇ ಇಲ್ಲ ರೀ. ಹೊರಗಡೆ ತೋರಿಸ್ಬೋದು ರೀ ನಗ್ನಗ್ತಾ, ಆದ್ರೆ ಮನಸ್ಸಿನಾಗ ಇರುವಂಥದ್ದು ಇದ್ದೇ ಇರ್ತೈತ್ರಿ. ಅದಕ್ಕೆ ಮಂಗಳಾರ ಯಾವಾಗ ಬರ್ತೈತಪ್ಪ ನಾನು ಅವನ್ನೆಲ್ಲ ವಸ್ತು ಕೊಟ್ಟು ಯಾವಾಗ ದುಡ್ಡು ತಂದ ನಮ್ಮ ಮನೆಯವ್ರು ಕೊಯ್ಯಾಕೆ ಕೊಟ್ಟು ಯಾವಾಗ ಕರೆ ಅನ್ಸ್ಕೋಬೇಕು ಅನ್ನೋದಂಥ ಪರಿಸ್ಥಿತಿ ಬಂದೈತೆ ನೋಡಿ ಸ್ನೇಹಿತರೆ. ಬರೀ ಅಡುಗೆ ಏನೇನು ಮಾಡೀನಿ ತೋರಿಸ್ತೀನಿ. ಊಟಕ್ಕೆ ಪ್ಲೇಟ್ ಹಚ್ಕೊಂಡೇನಿ ರೀ. ನೋಡಿ ಮಾಡಕ್ಕೆ ಕೆಲಸ ಮಾಡಕ್ಕೆ ಶಕ್ತಿ ಬೇಕರ್ಲ. ಏನೇ ಅಂದ್ರು ಮೀರಿ ಏನೇ ಆಡ್ರು ಮೀರಿ ಅವ್ರವ್ರ ಪಾಡಿಗೆ ಅವ್ರು ಊಟ ಮಾಡಿ ಚಹಾ ಕೊಡೋದೆಲ್ಲ ಹೋದ್ರಿ. ನಾನು ಚಹಾ ಕುಡಿದ್ರೆ ಚಹಾ ಅಂದ್ರೂ ಬಿಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಗಂಟಲು ನಮ್ದು ಬಿಗ್ದಂಗೆ ಆಗ್ಬಿಟ್ಟೈತ್ರಿ ಬೆಳಿಗ್ಗೆ. ನಿನ್ನೆದು ಬೆಂಡೆಕಾಯಿ ಪಲ್ಯ ಐತಿ ಸ್ನೇಹಿತರೆ. ಇನ್ನು ಇಷ್ಟು ನೋಡಿ, ಇಷ್ಟು ರೊಟ್ಟಿ ಅದಾವ್ರಿ. ಅಷ್ಟು ಯಾವಾಗೂ ಮಕ್ಕಳಿಗೆ ಗಂಡರಿಗೆ ಯಾವಾಗೂ ಕಮ್ಮಿ ಬಿಡಂಗೆ ನಾನು ಅರ್ಧೊಟ್ಟು ಅಡುಗೆ ಮಾಡಿಡಂಗಿಲ್ಲ. ಏನೋ ನನ್ನ ಪರಿಸ್ಥಿತಿ ಒಂದೊಂದು ಸಲ ಹೆಲ್ತ್ ಪ್ರಾಬ್ಲಮ್ ಸಡನ್ಲಿ ಬಂದುಬಿಡ್ತೈತಿ ಅಂದ್ಕೊಂಡು ಇಷ್ಟು ರೊಟ್ಟಿ ಇದ್ದರೂ ಕೂಡ ಮತ್ತೆ ಇಷ್ಟು ಚಪಾತಿ ಮಾಡೀನಿ ರೀ ಇವತ್ತು ಬೆಳಗ್ಗೆ. ನೋಡ್ಬೇಕಾದ್ರೆ ಇಷ್ಟೆಲ್ಲ ಚಪಾತಿ ಮಾಡೀನಿ. ಈಗ ಆಲ್ರೆಡಿ ತಿಂದು ನನ್ನ ಮಗನೂ ತಿಂದು ನಮ್ಮ ಮನೆಯವರು ತಿಂದು ಹೋಗ್ಯಾರ. ಅಷ್ಟು ಸಾಂಬಾರು ಹಾಗೆ ಐತ್ರಿ, ಅದು ಚೆಲ್ಲಂಗಿಲ್ಲ ರೀ. ನಾನು ಅವ್ರಿಗೆ ಚಲೋ ಅಂದು ಕೊಟ್ಟು ನಾನು ಮಿಕ್ಕಿರೋದನ್ನು ಊಟ ಮಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಬದ್ನಿಕಾಯಿ ಪಲ್ಯ ಮಾಡಿ ನೋಡಿರಿ, ಇದಷ್ಟು ಬದ್ನಿಕಾಯಿ ಪಲ್ಯ ಮಾಡಿ ನಮ್ಮ ಮಗ ಕಟ್ಕೊಂಡು ಹೋದ. ಅವರು ಚಹಾ ಚಪಾತಿ ತಿಂದು ಹೋಗ್ಯಾರೆ. ಹಾಗೆ ಅಳ್ಕೋತ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಇವೆ ಅವರಿಗೆ ಸಿಪ್ಪಿ ಸುಲಿದಿಟ್ರಿ. ಮತ್ತು ನಾಳೆ ಅಡುಗೆಗೆ ಏನಾರೇ ಬರ್ತಾತ್ಲ ಅಂಥೇಳಿ ಆಯ್ತನ್ ಜನ್ಮ. ಈ ಹೆಣ್ಣಿನ ಜನ್ಮಕ್ಕೆ ಯಾರ ಕೈಲ ಏನು ಅನ್ಸ್ಕೋಬೇಕು ಏನಿಲ್ಲ. ಇನ್ನು ಏನೇನು ಉಣ್ಣೋದೈತೆ ಏನೋ ಜೀವನದಾಗ ರೀ. ಇನ್ನು ಏನೇನು ಉಣ್ದೈತೆ ಏನೇನು ಉಣ್ಸಕ್ಕೆ ಹಾಕೊಂಡು ತೊಡ್ದೈತೆ. ಮಕ್ಕಳನ್ನ ದೊಡ್ಡವ್ರ ಮಗು ಮಾಡೋ ಮಟ್ಟ ಅದು ಒಂದು ಕಷ್ಟ, ಮಕ್ಕಳು ದೊಡ್ಡವ್ರು ಆದಿಲ್ಲ ಅದೊಂದು ಕಷ್ಟ. ಹಾಂ ಬ್ಯಾಡ್ರಿ, ಹಾಂ ಬ್ಯಾಡ್ರಿ. ನೋಡಿರಿ ಹಿಂಗೆ ಬರ್ತಾರೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ಕೋತಾನ ರಗ್ ಮಾರವ ಬಂದಾನ ಸ್ನೇಹಿತರೆ. ಅದಕ್ಕೆ ವಿಡಿಯೋ ತೊಗೊಂಡಿರಿ. ನಾ ವಿಡಿಯೋ ಮಾಡ್ಕೋತಾನ ಹಿಂಗೆ ಬರ್ತಾರೆ. ಬಾಗಿಲು ಮಟ್ಟ ಬಂದಿರ್ತಾರೆ. ಮೋಸ ಹೋಗಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳು. ನಮ್ದು ಎಷ್ಟು ಹಾಸಿಗಿದ್ದಟ್ಟ ಕಾಲು ಚಾಚ್ ಅನ್ನೋದು ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿರ್ತಾರೆ ರೀ ನನಗೆ. ಇವತ್ತು ಸಡನ್ಲಿ ಆ ಥರ ಆಗಿತ್ತು ಸ್ನೇಹಿತರೆ. ಬರೀ ಊಟ ಮಾಡೋಣ ಸ್ನೇಹಿತರೆ. ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ. ನೋಡಿ ಸಪೋರ್ಟ್ ಮಾಡಿರಿ. ಇದರಿಂದ ಆದರೂ ಮುಂದೆ ಬರಬೇಕು. ನಮ್ಮ ಹೆಲ್ತಿಗೆ ಏನಾದರೂ ಪ್ರಾಬ್ಲಮ್ ಬಂದಾಗ ಈ ಅಮೌಂಟು ಸೇವ್ ಆಗ್ತೈತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ರೀ. ಇದು ಕೂಡ ಕೈ ಹಿಡಿತಾ ಇಲ್ಲ ರೀ ನನಗೆ.